ಅಡ್ವೈಸ್ಗೆ ಸ್ವಾಗತ. ಡ್ರೈ ಐ ಡಿಸೀಸ್ ನ ಪ್ರಮುಖ ಕಾರಣವಾದ ಡಿಜಿಟಲ್ ಐ ಸ್ಟ್ರೈನ್ ಬಗ್ಗೆ ಜಾಗೃತಿ ಮೂಡಿಸಲು ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅನುಪಮಾ, ಐ ಸರ್ಜನ್, ಗಂಗಾನಗರ್ ಐ ಕ್ಲಿನಿಕ್, ಬೆಂಗಳೂರು. ನಮ್ಮ ದಿನನಿತ್ಯದಲ್ಲಿ ಡಿಜಿಟಲ್ ಐ ಸ್ಟ್ರೈನ್ ಅನ್ನು ತಡೆಗಟ್ಟಲು ಸಲಹೆಗಳನ್ನು ನೀಡುತ್ತಾರೆ. ಸ್ಟೇ ವಿತ್ ಅಸ್. ಡಾಕ್ಟರ್, ಡಿಜಿಟಲ್ ಐ ಸ್ಟ್ರೈನ್ ಅಂದ್ರೆ ಏನು ಮತ್ತೆ ಅದು ನಮ್ಮ ವಿಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲ ಬಂದ್ಬಿಟ್ಟು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಡಿಜಿಟಲ್ ಐ ಸ್ಟ್ರೈನ್ ಅಂತ ಇವಾಗೆಲ್ಲ ಹೊಸದಾಗಿ ಎಲ್ಲಾರು ನೋಡ್ತಾ ಇರ್ಬೋದು, ಅನುಭವಿಸ್ತಾ ಇರ್ಬೋದು. ಮಕ್ಕಳೇ ಆಗ್ಲಿ, IT ಪ್ರೊಫೆಷನಲ್ಸ್ ಆಗ್ಲಿ, ದೊಡ್ಡವರೇ ಆಗ್ಲಿ, ವಯಸ್ಸಾದವರೇ ಆಗ್ಲಿ, ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಅವಾಗ ಕಣ್ಣು ಸ್ಟ್ರೈನ್ ಆಗಿ ಮಕ್ಕಳಲ್ಲಿ ಎಸ್ಪೆಷಲಿ ಅವ್ರಿಗೆಲ್ಲ ಅಸ್ಟಿಗ್ಮ್ಯಾಟಿಸಮ್ ಅಂತ, ಮಯೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಒಂದು ಪ್ರಾಬ್ಲಮ್ ಶುರುವಾಗ್ತಾ ಇದೆ. ಅದಕ್ಕೆಲ್ಲ ಗ್ಲಾಸಸ್ ಹಾಕೋಬೇಕಾಗುತ್ತೆ. ಸೊ ಐ ಸ್ಟ್ರೈನ್ ಅದು ಎಕ್ಸೆಸಿವ್ ಕಾನ್ಸಂಟ್ರೇಷನ್ ಆನ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಎನಿಥಿಂಗ್ ಟು ಬಿ, ಅದ್ರ ಜೊತೆಗೆ ಪ್ಲಸ್ ಇದು ಕೂಡ ಈ ಪ್ರಾಬ್ಲಮ್ಸ್ ಅಲ್ಟ್ರಾವೈಲೆಟ್ ಲೈಟ್ಸ್ ಆಗ್ಲಿ, ಏನೇ ಗ್ಯಾಜೆಟ್ಸ್ ಇಂದ ಏನೇ ಹಾರ್ಮ್ಫುಲ್ ಲೈಟ್ಸ್ ಬಂದ್ರೆ ಅದರಿಂದ ಕಣ್ಣಿಗೆ ಅಪಾಯಕಾರಿನೇ. ಡಾಕ್ಟರ್, ಡಿಜಿಟಲ್ ಐ ಸ್ಟ್ರೈನ್ ನ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಏನು? ಇದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ನೋಡಿದಾಗ ಒಂದು ಮೊದಲು ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಕಣ್ಣು ಸ್ವಲ್ಪ ಉರಿ ಬರುತ್ತೆ. ಕಣ್ಣು ಉರಿ ಶುರುವಾಗಿ ಆಮೇಲೆ ಕಣ್ಣು ನೀರ್ ಸೋರದ್ ಶುರುವಾಗುತ್ತೆ. ಅದಾದ್ಮೇಲೆ ಆಮೇಲೆ ತಲೆನೋವು ಕೂಡ ಶುರುವಾಗುತ್ತೆ. ಸೊ ಕಣ್ಣು ಉರಿ ಬಂದಾಗ ಅದು ಡ್ರೈನೆಸ್ ಇಂದ ಅಂತ ಅರ್ಥ. ಆಮೇಲೆ ಕಣ್ಣು ನೋವು ಬರೋದು, ಅದು ಮತ್ತೆ ಹೆಡ್ಏಕ್ ಬರೋದು, ಅದು ಅವ್ರಿಗೆ ಸ್ಟ್ರೈನ್ ಆಗಿ ಮಯೋಪಿಯಾ ಅಥವಾ ಮಯೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಗ್ಲಾಸಸ್ ಹಾಕೊಳ್ಳೋ ಅವಶ್ಯಕತೆ ಬಂದಿದೆ ಅಂತ ಅರ್ಥ. ಮತ್ತೆ ಕಣ್ಣು ನೀರ್ ಸುರಿದ್ರೆ ಡ್ರೈನೆಸ್ ಆಗಿ ಇಂಬ್ಯಾಲೆನ್ಸ್ ಆಗಿ ಕಣ್ಣಿನ ನೀರು ಅದರದ್ದು ಇಂಬ್ಯಾಲೆನ್ಸ್ ಆಗಿ ಒಂದ್ಸತಿ ತುಂಬಾ ಡ್ರೈ ಆಗಿ ಒಂದ್ಸತಿ ತುಂಬಾ ಸೋರೋದು, ಈ ತರ ಆಗಿ ಕಾರ್ನಿಯಾ ಎಲ್ಲ ಡ್ರೈ ಆಗಿ ಕಣ್ಣು ಮಂಜು ಕೂಡ ಆಗುವಂತ ಸ್ಥಿತಿ ಬರುತ್ತೆ. ಡಾಕ್ಟರ್, ಡಿಜಿಟಲ್ ಡಿವೈಸಸ್ ನ ದೀರ್ಘಕಾಲದ ಬಳಕೆಯು ನಮ್ಮ ಐ ಹೆಲ್ತ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ನ ನೋಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಕಣ್ಣಿಗೆ ಸ್ಟ್ರೈನ್ ಆಗಿ ಒಂದಲ್ಲ ಒಂದು ದಿವಸ ಕಣ್ಣು ನೋವು ಶುರುವಾಗಿ ಮತ್ತೆ ತಲೆನೋವು ಶುರುವಾಗಿ ನಾವು ಚೆಕ್ ಮಾಡಿದಾಗ ಗ್ಲಾಸಸ್ ಅಂತ ಹಾಕೋಬೇಕಾಗುತ್ತೆ. ಆಮೇಲೆ ಗ್ಲಾಸಸ್ ಹಾಕೊಂಡು ನೋಡಿದ್ರು ಕೂಡ ತುಂಬಾ ಸ್ಟ್ರೈನ್ ಮಾಡ್ಕೊಂಡು ರಾತ್ರಿ ಹೊತ್ತು ಕತ್ಲೆಯಲ್ಲಿ ಮೊಬೈಲ್ ನ ಆನ್ ಮಾಡ್ಕೊಂಡು ನೋಡಿದ್ರೆ ರೆಟಿನ್ ಆಗಿ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಲಾಸ್ ಆಫ್ ವಿಷನ್ ಕೂಡ ಆಗುತ್ತೆ. ಕಣ್ಣು ಕಾಣಿಸ್ದೇ ಇರ್ಬೋದು ಸಡನ್ ಆಗಿ. ಮತ್ತೆ ತುಂಬಾ ಕಣ್ಣು ಸ್ಟ್ರೈನ್ ಆಗಿ ಕಣ್ಣಲ್ಲಿ ನೀರೆಲ್ಲ ಶುರುವಾಗಿ ಕಣ್ಣು ಕೂಡ ಓಪನ್ನೇ ಮಾಡಕ್ ಆಗಲ್ಲ, ಅಷ್ಟು ಉರಿ ಆಗ್ಬೋದು. ಮಕ್ಕಳಿಗೆಲ್ಲ ತುಂಬಾ ಡ್ರೈನೆಸ್ ಆಗಿ ತುಂಬಾ ಬ್ಲಿಂಕ್ ಮಾಡಕ್ ಶುರು ಮಾಡ್ತವೆ. ಅಂದ್ರೆ ನಾರ್ಮಲ್ ಬ್ಲಿಂಕಿಂಗ್ ರಿಫ್ಲೆಕ್ಸ್ ಇರ್ಬೇಕು, ಮಕ್ಕಳಿಗೆ ತುಂಬಾನೇ ಜಾಸ್ತಿ ಬ್ಲಿಂಕಿಂಗ್ ರಿಫ್ಲೆಕ್ಸ್ ಆಗ್ಬೋದು. ಅದರಿಂದನೂ ಡ್ರೈನೆಸ್ ಇಂದಾನೇ ಅದು ಕಾರಣ. ಅದ್ರ ಜೊತೆಗೆ ಎಲ್ಲಾರು ಸರಿಯಾಗಿ ಕರೆಕ್ಟ್ ಟೈಮ್ಗೆ ಬ್ಲಿಂಕ್ ಮಾಡದೆ ಹೋದ್ರೆ, ಹಂಗೆ ಕಣ್ಣು ಓಪನ್ ಮಾಡ್ಕೊಂಡು ಮೊಬೈಲ್ ನ ನೋಡ್ತಾ ಇದ್ರೆ ಡ್ರೈನೆಸ್ ಆಗುತ್ತೆ. ಅದರಿಂದನೂ ಇನ್ಕ್ರೀಸ್ಡ್ ವಾಟರಿಂಗ್ ಆಗುತ್ತೆ. ಡಾಕ್ಟರ್, 20-20-20 ರೂಲ್ ಬಗ್ಗೆ ಮಾಹಿತಿ ನೀಡ್ತೀರಾ? ಮತ್ತೆ ಇದು ನಮ್ಮ ಐ ಸ್ಟ್ರೈನ್ ನ ಹೇಗೆ ಕಡಿಮೆ ಮಾಡುತ್ತದೆ? ಎವ್ರಿ 20 minutes ಹೊರಗಡೆ ಅಂದ್ರೆ ವಿಂಡೋ ಏನಾದ್ರೂ ಇದ್ರೆ ಅಲ್ಲಿ ಹೋಗಿ ಅಬೌಟ್ 20 feet ಫಾರ್ ಅವೇ, 20 ಅಡಿ ದೂರ ಫಾರ್ 20 seconds 20 ಸೆಕೆಂಡ್ಗಳು ನೋಡಿ ತಿರ್ಗಾ ಬಂದು ಅವ್ರ ಕೆಲ್ಸನ ಅಥವಾ ಓದೋದನ್ನ ಮಾಡಬಹುದು. ಇದಕ್ಕೆ 20-20-20 ರೂಲ್ ಅಂತ ಹೇಳ್ತೀವಿ. ಎವ್ರಿ 20 minutes ಆ ತರ ಮಾಡ್ಬೇಕು. ಡಾಕ್ಟರ್, ಪೋಷಕರು ತಮ್ಮ ಮಕ್ಕಳು ಸುರಕ್ಷಿತ ಮತ್ತು ಆರೋಗ್ಯಕರ ರೀತಿಯಲ್ಲಿ ಡಿಜಿಟಲ್ ಡಿವೈಸಸ್ ನ ಬಳಸುತ್ತಿದ್ದಾರೆ ಎಂದು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಸೊ ಅಕಸ್ಮಾತ್ ಮನೇಲಿ ಕಿಟಕಿ ದೂರ ನೋಡಕ್ಕೆ ಆಸ್ಪದ ಇಲ್ಲ, ಒಂದು ಅವಕಾಶ ಸಿಕ್ಲಿಲ್ಲ ಅಂದ್ರೆ ಅವಾಗ ಎವ್ರಿ 20 minutes ಕಣ್ಣು 1 minute that is 60 seconds ಕಣ್ಣು ಮುಚ್ಕೊಂಡು ತಿರ್ಗಾ ಕಣ್ಣು ಬಿಟ್ಟು ಓದ್ಕೋಬಹುದು. ಮಕ್ಕಳು ಬೇಕಾದ್ರೆ ಆಟ ಆಡ್ಕೊಂಡ್ ಬರೋದು, ಆತರ ಎವ್ರಿ 20 minutes ಒಂದ್ಸತಿ ಆತರ ಮಾಡ್ಬೋದು. ಮತ್ತೆ ಕಣ್ಣು ಸ್ಟ್ರೈಟ್ ಕಂಟಿನ್ಯೂಸ್ ಆಗಿ ಅದನ್ನ ನೋಡ್ತಾ ಇದಾರೋ ಇಲ್ವೋ, ಹೇಗೆ ಯಾವ ತರ ರೀತಿಲಿ ನೋಡ್ತಾ ಇದಾರೆ, ಕಣ್ಣು ಮಿಟಿಕ್ಸ್ತಾ ಇದಾರೋ ಇಲ್ವೋ ಅದನ್ನ ಅವರು ಯಾವಾಗ್ಲೂ ಅವಾಗ ಅಬ್ಸರ್ವ್ ಮಾಡ್ತಿರ್ಬೇಕು. ಮತ್ತೆ ಮಕ್ಕಳಿಗೆ ಹೇಳ್ಬೇಕು ಈ ತರ ಕಣ್ಣು ಮಿಟಿಕ್ಸಿ ಅಂತ. ಆಮೇಲೆ ಕಾರ್ಟೂನ್ ನೆಟ್ವರ್ಕ್ ಅಷ್ಟೇ, ಅದನ್ನು ಕೂಡ 20 ನಿಮಿಷಕ್ಕಿಂತ ಜಾಸ್ತಿ ಕೊಡಬಾರ್ದು. ಆಮೇಲೆ ಮಕ್ಕಳು ಹೋಗಿ ಆಟ ಆಡ್ಕೊಳ್ಳಿ ಅಥವಾ ಬೇರೆ ಏನಾದ್ರು ಕೆಲಸ ಮಾಡಿ ಅಂತ ಹೇಳ್ಬೇಕು. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಟು ಐ ಅಡ್ವೈಸ್. ನಮ್ಮ ದಿನನಿತ್ಯದಲ್ಲಿ ಡಿಜಿಟಲ್ ಐ ಸ್ಟ್ರೈನ್ ಅನ್ನು ತಡೆಗಟ್ಟಲು ನೀವು ಕೊಟ್ಟ ಸಲಹೆಗಳಿಗೆ ಧನ್ಯವಾದಗಳು ಡಾಕ್ಟರ್ ಅನುಪಮಾ. Issued in public interest by Alembic CSR Foundation. Views expressed are independent opinions of the doctor. Please consult your doctor before starting any medication or treatment. Alembic CSR Foundation disclaims any or all liabilities and claims.